next concept, Wheatstone network. Okay, what is the Wheatstone network? It is a simple circuit that is used to determine the unknown resistance in the circuit, that is called as the Wheatstone network anta ಕರೀತೀವಿ. It is first time constructed by the scientist Wheatstone, hence the name Wheatstone network. ಓಕೆ, ಇಲ್ಲಿ ಒಂದು 5 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೂಡ ಕೇಳ್ತಾನೆ. ಯಾವುದು ಅಂತಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ Wheatstone ನೆಟ್ವರ್ಕ್ ಅಂತ ಕೇಳ್ತಾನೆ. ಅಂಡ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್. ಓಕೆ, ಲೆಟ್ ಅಸ್ ಸ್ಟಡಿ ದಿ ಬ್ಯಾಲೆನ್ಸ್ಡ್ Wheatstone ನೆಟ್ವರ್ಕ್ ಕಂಡೀಷನ್. ಓಕೆ, ಫಾರ್ ದಟ್ ಯು ಶುಡ್ ಡ್ರಾ ದಿ Wheatstone ನೆಟ್ವರ್ಕ್. ಯಾವ ರೀತಿ ಇರ್ತದೆ Wheatstone ನೆಟ್ವರ್ಕ್ ನೋಡಿ. Okay, so this is the way to draw the Wheatstone network. This is EMF. Okay, so next this is the current flowing I anತೀನಿ. Okay, ಇಲ್ಲಿ A, this is B, C, D ನೇಮಿಂಗ್ ಅನ್ನ ಮಾಡಿದೆ. ಇಲ್ಲಿ I ಅಂತ ಹೊರಗೆ ಬರೋದು ಕೂಡ I ನೇ ಇರ್ತದೆ. Okay, I will name it as R2 and this as R1. ಇದು R2, ಇದು R3, ಇದನ್ನ R4 as per your NCERT ಟೆಕ್ಸ್ಟ್ ನಾನು ನೇಮಿಂಗ್ ಅನ್ನ ಮಾಡಿದ್ದೀನಿ. ಇಲ್ಲಿ I1 ಅಂತಂದ್ರೆ ಇಲ್ಲಿ ಬಂದು ಕರೆಂಟ್ ಏನಾಗ್ತದೆ, ಸ್ಪ್ಲಿಟ್ ಆಗ್ತದೆ ಎರಡು ಕಡೆ. ಅದಕ್ಕೆ ಇಲ್ಲಿ ಕರೆಂಟ್ ಅನ್ನು ಏನು ತಗೋತೀನಿ, ದಟ್ ಈಸ್ ಐ ವಿಲ್ ಟೇಕ್ ಇಟ್ ಆಸ್ ದಿ I1. ಓಕೆ, ಇಲ್ಲಿ ಏನು ತಗೋತೀನಿ, ಐ ವಿಲ್ ಟೇಕ್ ಇಟ್ ಆಸ್ I2. ಓಕೆ, ಇಲ್ಲಿ I4, ಇಲ್ಲಿ I will take it as I3. Okay, so this is the galvanometer connected at the center. Okay, so this current I will take it as Ig ಅಂತ ತರುತ್ತೆ. ಅರ್ಥ ಆಯ್ತಾ? So now we have to derive the expression for this circuit. ಈ ಸರ್ಕ್ಯೂಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡಬೇಕು. Okay, so now I will start the derivation. ಯಾವ ರೀತಿ, ಫಸ್ಟ್ ಡಯಾಗ್ರಾಮ್ ತೆಗಿತೀರಿ, then you should start. ಹೇಗೆ, let us consider a simple Wheatstone network as shown in the figure. Okay, now applying, ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನೋಡಿ. ಅಪ್ಲೈಯಿಂಗ್ KVL to the loop. ಅಪ್ಲೈಯಿಂಗ್ KVL to the loop. 3 ಲೂಪ್ ಅದಾವ ಈಗ, 1 2 ಇನ್ನೊಂದು 3. ಸೊ ಫಸ್ಟ್ ಲೂಪ್ಗೆ ಅಪ್ಲೈಯಿಂಗ್ KVL to the loop A B D A, ಹೌದಲ್ಲ? ಸೊ ಅಪ್ಲೈಯಿಂಗ್ KVL to the loop A B D and A, ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತೇನೆ. ಏನಾಗ್ತದೆ ನೋಡಿ, ದಿಸ್ ಈಸ್ ಅಲಾಂಗ್ ದ ಕನ್ಸಿಡರ್ ಡೈರೆಕ್ಷನ್ A B ಅಲಾಂಗ್ ಅದ, ಅದಕ್ಕೆ ಏನು ತಗೋತೀರಿ ಹೇಳಪ್ಪ, -I2 into R2. ಇದೇ ಕಡೆ ಅದ, ಈ ಕಡೆ ಇದ್ರು ಅಲಾಂಗೆ ಅದ, ಅದಕ್ಕೇನು ಪ್ಲಸ್ Ig into G. G is the galvanometer resistance. ಓಕೆ, ನೆಕ್ಸ್ಟ್ ಹಿಂಗೆ ಬಂದು ಹಿಂಗೆ ಹೋಗುವಾಗ ಇದು ಅಪೋಸಿಟ್ ಅದಲ್ಲ, ಅದಕ್ಕೆ ಏನು ಮಾಡ್ತೀವಿ, ಇದನ್ನ ಪ್ಲಸ್ I1 into R1 is equal to 0. ಅರ್ಥ ಆಯ್ತಾ? ಬಹಳ ಸಿಂಪಲ್ ಆಗಿ ಡೆರಿವೇಶನ್ ಮಾಡಬೇಕು ಇದನ್ನ. ಈಗ ಇದನ್ನ ಈ ಕಡೆ ಹಾಕೊಂಡ್ಬಿಟ್ಟೆ, ಈಗ Ig
G ಪ್ಲಸ್ I1 R1 is equal to ಇದಕ್ಕೆ ಬರ್ತಾರೆ ಪ್ಲಸ್ ಆಯ್ತಲ್ಲ I2 R2 equation number 1. So this is the equation number 1. Next loop, applying KVL to the loop. ಯಾವ ಲೂಪಿಗೆ? ಈ ಲೂಪಿಗೆ ಬರೋದು B C D B. ಓಕೆ, ಟು ದ ಲೂಪ್ B C D ಉಲ್ಟಾ B ಕ್ಲೋಸ್ ಆಗಿತ್ತು. ಓಕೆ, ಕ್ಲೋಸ್ ಲೂಪ್. ಓಕೆ, ಇದು ಬಿ ಸಿ ಅಲಾಂಗ್ ಅದ, ಅದಕ್ಕೇನು ಮೈನಸ್ I4 ಇಂಟು R4. ಇದು ಅಪೋಸಿಟ್ ಅದ, ಪ್ಲಸ್ I3 ಇಂಟು ಅಪೋಸಿಟ್ ಅದ R3. ಅದರ ಇದು ಅಪೋಸಿಟ್ ಅದ, ಪ್ಲಸ್ IG ಇಂಟು G is equal to 0. ಅಂಡರ್ಸ್ಟುಡ್? ಸೊ ಇದನ್ನ ಈ ಕಡೆ ಹಾಕೊಂಡ್ಬಿಡೋಣ. ಏನಾಯ್ತು? I3 R3 plus IG G is equal to I4 R4. So let this equation be equation number 2. ತಿಳಿತಾ ಈಗ? ಓಕೆ, ನಾವು ಬಹಳ ಸಿಂಪಲ್ ಆಗಿ ಮುಗಿಸ್ಬಿಡೋದು. ಈಗ ಇದಕ್ಕೆ ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ, ಇದಕ್ಕೆ ಅಪ್ಲೈ ಮಾಡೋಂಥ ಅವಶ್ಯಕತೆ ನಮಗಿಲ್ಲ. ಸೊ ಬೇಡ ಅಪ್ಲೈ ಮಾಡೋದೇ ಬೇಡ. ಓಕೆ, ನಾವು ಡೈರೆಕ್ಟ್ಲಿ ಕಂಟಿನ್ಯೂ ದ ಡೆರಿವೇಶನ್. ಅಪ್ಲೈನ್ KCL ಎರಡು ಕಡೆ KVL ಮಾಡಿದ್ವಿ. KCL ಅಪ್ಲೈನ್ KCL ಟು ದ ಏನು ನೋಡ್ ಲೂಪ್ ಅಲ್ಲಿ ನೋಡ್ ಯಾವುದು? ಬಿ. ನೋಡ್ ಬಿ ಗೆ KVL ಅನ್ನು ಅಪ್ಲೈ ಮಾಡಬೇಕು, KCL ಅಪ್ಲೈ ಮಾಡಬೇಕು. ಈಗ ಇದು ಎಂಟ್ರಿಂಗ್. ಈ ನೋಡ್ ಬಿ ಒಳಗೆ ಎಷ್ಟು ಜಂಕ್ಷನ್, ಎಷ್ಟು ನೆಟ್ವರ್ಕ್ಗಳು ಬರ್ತಾವಪ್ಪ? 1 2 3. ಹೌದಾ? ಸೊ ಇಲ್ಲಿ ಕರೆಂಟ್ ಎಂಟ್ರಿಂಗ್, ಇವೆರಡು ಕಡೆ ಕರೆಂಟ್ ಲಿವಿಂಗ್. ಸೊ ಸಮ್ ಆಫ್ ಕರೆಂಟ್ ಎಂಟ್ರಿಂಗ್ ದಟ್ ಈಸ್ I2 is equal to sum of current leaving, that is I4 plus IG. Understood? So let this be equation number 3. ಅರ್ಥ ಆಯ್ತಾ? ನೆಕ್ಸ್ಟ್ ಸಿಮಿಲರ್ಲಿ ಬಹಳ ಸಿಂಪಲ್ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ, ತಿಳ್ಕೊಳ್ರಿ. ಅಪ್ಲೈಯಿಂಗ್ KCL ಟು ದ ನೋಡ್ ಯಾವುದು? ಡಿ. ಒಂದು ಬಿ ಒಂದು ಡಿ. ಓಕೆ, ಇಲ್ಲಿ ಯಾವ್ಯಾವ ಬರ್ತಾವ ನೋಡಿ ಇದಕ್ಕೆ? 1 2 3. ಓಕೆ, ಎಂಟ್ರಿಂಗ್ ಇದು ಲಿವಿಂಗ್ ಅಂತಂದ್ರೆ ಏನಂತ ಹೇಳು? ಲಿವಿಂಗ್ ಯಾವುದು? ಎಂಟ್ರಿಂಗ್ ಯಾವ್ಯಾವ ಹೇಳು? IG I1. ಈಗ I1 ಪ್ಲಸ್ IG. ಲಿವಿಂಗ್ ಯಾವುದು? ದಟ್ ಈಸ್ ಲಿವಿಂಗ್ I3. ಮುಗಿದಾಗುತ್ತೆ I3. ಓಕೆ, ಸೊ ಈ ರೀತಿ ಬಂತು. ಇದಕ್ಕೆ ಹೇಳ್ತೀನಿ ಇಕ್ವೇಶನ್ ನಂಬರ್ 4 ಅಂತೀವಿ. ಸೊ ಇದು ನಾವು ಮುಖ್ಯವಾಗಿ ಮಾಡಬೇಕಾದಂತ ಕೆಲಸ. ಮುಂದಿನ ಬಹಳ ಸರಳ ಅದ. ಸೊ ನೋಡ್ರಿ ನೆಕ್ಸ್ಟ್ ಏನಿರುತ್ತೆ. ಫಾರ್ balanced, so for balancing IG, that is the current through the galvanometer, IG is equal to 0. ಇದು ಬ್ಯಾಲೆನ್ಸ್ ಆಗಬೇಕಾಗಿತ್ತು ಅಂದ್ರೆ ಏನಿರಬೇಕು? ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ ಯಾವಾಗಲೂ 0 ಆಗಬೇಕು. IG is equal to 0. ಓಕೆ, ಪುಟ್ IG is equal to 0 in, ಈಗ ಇಲ್ಲಿ ನೋಡ್ರಿ, equation 1, equation 2, equation 3 and equation 4. So equation 1 2 3 4 ಅಷ್ಟರೊಳಗೆ I is equal to 0 ತುಂಬಿಡ್ರಿ. ಏನಾಗ್ತದೆ? ಇಲ್ಲಿ ತುಂಬಿದ್ರೆ I 0 ತುಂಬಿದ್ರೆ ಇವೆರಡು 0 ಆಗಿಬಿಡುತ್ತೆ, ಉಳಿತೇನೆ. I1 R1 is equal to I2
R2 ತಿಳಿತಲ್ಲ IC0 ತುಂಬಿಟ್ಟೆ ಇಕ್ವೇಶನ್ ನಂಬರ್ 4 ಆಗಿತ್ತು 5 ನೆಕ್ಸ್ಟ್ ಇದರಾಗ IC0 ತುಂಬಿದ್ರೆ I3 R3 is equal to I4 R4 equation number 6 next IC0 ತುಂಬಿದ್ರೆ I2 is equal to ಈಗ 0 ತುಂಬಿಟ್ರೆ I4 equation number 7 ಇದ್ರಾಗ IC0 ತುಂಬಿದ್ರೆ I1 is equal to I3 equation number 8 ಸಿಂಪಲ್ ಅಲ್ಲ ಓಕೆ ಸೊ ಇಷ್ಟು ಬಂತು ಈಗ ಏನು ಮಾಡ್ತೀರಿ ನೋಡಿ ಇಕ್ವೇಶನ್ 7 and 8 ಅನ್ನ ಇವೆರಡರ ಒಂದರಾಗ ತುಂಬ್ರಿ ಯಾವ್ದಾದ್ರು ಒಂದರೊಳಗೆ ಅಷ್ಟೇ ತುಂಬೋದು ಪುಟ್ ಇಕ್ವೇಶನ್ 7 ಬ್ಯಾಡ ಅಂತಂದ್ರೆ ಪುಟ್ I2 yeah put I1 but I2 sorry put I3 is equal to I1 and yeah I4 is equal to I2 in equation 6 ಅಂತೀನಿ ಅದು ನೀವು ಮ್ಯಾಗಿಂದ ಅನ್ಬೋದು ಏನು ಪರವಾಗಿಲ್ಲ ಬಟ್ ನಾನು ಇಕ್ವೇಶನ್ 6 ನಾಗ ತುಂಬ್ತೀನಿ ನೀವು ಯಾವ್ದಾರು ತುಂಬಿದ್ರು ಬರ್ತದೆ ಇದ್ರಾಗ ತುಂಬಿದ್ರೆ ಏನಾಯ್ತು ನೋಡಿ ಅವಾಗ ಏನಿತ್ತು ನೋಡು I3 R3 I3 ಇದ್ರಲ್ಲಿ ಏನು ತುಂಬಬೇಕಂತ ಹೇಳಿ ನಾನು I1 ಹೌದಾ ಈಸ್ ಈಕ್ವಲ್ ಟು I2 ಅಂತಂದ್ರೆ I4 ಅಂದ್ರೆ I2 ಇಂಟು R4 ಇಷ್ಟು ಈ ಥರ ತುಂಬಿದಾಗ ಓಕೆ ಇಕ್ವೇಶನ್ ನಂಬರ್ ಎಷ್ಟು ಅಂತೀನಿ 9 ಅಂತೀನಿ ತಿಳಿತಾ ಈಗ ಡಿವೈಡ್ ಇಕ್ವೇಶನ್ 5 by equation 9 equation 5 and equation 9 ಇಂದ ಡಿವೈಡ್ ಮಾಡ್ತೀನಿ ಈಗ I1 R1 divided by ಏನದು I1 R3 is equal to I2 R2 divided by I2 R4 so I1 I2 ಹೋಗ್ಬಿಡುತ್ತೆ ಉಳಿತೇನಪ್ಪ R1 divided by R3 is equal to R2 divided by R4 ಇಲ್ಲ ಬೇಡ ಅಂತಂದ್ರೆ ಇದನ್ನ ಈ ಕಡೆ ಹಾಕೊಂಡ್ಬಿಡ್ರಿ ಅವಾಗ ಏನಾಗ್ತದೆ ನೋಡು R4 divided by R3 ಇಲ್ಲೇ ಇದು R2 ಅಲ್ಲೇ ಇತ್ತು R1 ಈ ಕಡೆ ಬಂತಂದ್ರೆ R2 divided by R1 ಓಕೆ ಇಫ್ ನಾವು ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಈ R4 ಜಾಗಗಳು ತುಂಬಿವಿ ಅನ್ಕೊಳ್ಳಿ ಇಲ್ಲಿ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಇರುವಂತ ಒಂದು ರೆಸಿಸ್ಟೆನ್ಸ್ ವೈರ್ ಅನ್ನ ಕನೆಕ್ಟ್ ಮಾಡ್ತೀವಿ ಇದ್ರದ್ದು ಎಷ್ಟು ಕಂಡು ಹಿಡೀರಿ ಅಂತಂದ್ರೆ ಇವು ಮೂರು ಗೊತ್ತಿರ್ತದೆ ನಮಗ ಇದನ್ನ ಈಸಿಯಾಗಿ ಕಂಡು ಹಿಡಿಬಹುದು ಹೆಂಗ ಈಗ R4 is equal to ಏನಾಯ್ತು ಈ ಕಡೆ ಬಂತಂದ್ರೆ R2 divided by R1 into R3 ಹೌದಲ್ಲ ಈಗ R4 ವ್ಯಾಲ್ಯೂ ಕಂಡು ಹಿಡಿಬಹುದಲ್ಲ ಇದ್ರ ವ್ಯಾಲ್ಯೂ ಅಲ್ಲ ಸೊ this is so much simple and it carries 5 mark and definite question for the final examination so ಅದಕ್ಕೋಸ್ಕರ ಬಹಳಷ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಅರ್ಥ ಆಯ್ತಾ so if you have any doubt then you can ask it now